ನಮಸ್ತೆ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ ಈ ವ್ಲಾಗ್ ಬಂದು ನಮ್ಮ ಲವ್ ಸ್ಟೋರಿಯ ಪಾರ್ಟ್ 5 ವಿಡಿಯೋ ಆಗಿರುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಮ್ಮ ಮನೆಯವರು ಕಾಸನ್ನ ಕೂಡಿಕ್ಕಿ ನನಗೆ ಓಪೋ ಫೋನ್ ಕೊಡಿಸ್ತಾರೆ ಅಂತ. ಆ ಓಪೋ ಫೋನ್ ತಗೊಂಡಾದ್ಮೇಲೆ ನಾನು ಇನ್ಮೇಲಿಂದ ಎಲ್ಲಾರ ತರ ಫೋಟೋಸ್ ತಕ್ಕೋಬಹುದು, ವಿಡಿಯೋಸ್ ಮಾಡಬಹುದು, ತುಂಬಾನೇ ಚೆನ್ನಾಗಿ ಕ್ಲಾರಿಟಿ ಇದೆ, ಏನೋ ಒಂಥರ ಖುಷಿ ಆಗೋಯ್ತು ನನಗೆ. ಹಾಗ ಅನ್ಕೊಂಡು ದಿನಾಗ್ಲೂ ಕೂಡ ರೆಡಿ ಆಗಿ ವಿಡಿಯೋಸ್ ಮಾಡ್ಬೇಕು ಅಂತಾನೆ ತುಂಬಾನೇ ಡೆಡಿಕೇಶನ್ ಹಾಕಿ ವಿಡಿಯೋಸ್ ಮಾಡ್ತಿದ್ದೆ. ಬಟ್ ಅವಾಗ ನನಗೆ ರೀಚಿಂಗ್ ಸಿಗ್ತಿರ್ಲಿಲ್ಲ. ಮತ್ತೆ ನಾನು ನಮ್ಮ ಮನೆಯವ್ರ ಇಬ್ರು ಕೂಡ ಗಾಡಿ ತಗೋಬೇಕು ಅನ್ಕೊಂಡು ಡಿಸೈಡ್ ಮಾಡ್ಕೊಂಡ್ವಿ. ಅದಕ್ಕೂ ಮುಂಚೆ ನಮ್ಮ ಹತ್ರ ಇದ್ದಿದ್ದೆ CD100SS ಗಾಡಿ. ನನ್ಗೆ ಅಷ್ಟಾಗಿ ಗೊತ್ತಿಲ್ಲ ಗಾಡಿ ಹೆಸರು. ನಮ್ ಗಾಡಿ ನಮ್ಮ ಹತ್ರನೇ ಇರ್ತಿರ್ಲಿಲ್ಲ. ಯಾಕೆ ಅಂತಂದ್ರೆ ಒಂದೊಂದ್ ಟೈಮು ನನ್ನ ಗಂಡನ ಹತ್ರ ಇರ್ತಿತ್ತು, ಒಂದೊಂದ್ ಟೈಮು ನನ್ ಗಂಡವರ ಅಣ್ಣನ ಹತ್ರ ಇರ್ತಿತ್ತು. ಅವಾಗ ನಾವು ಜಾಸ್ತಿ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಬರ್ತಿದ್ವಿ, ಅದಕ್ಕೆ ಗಾಡಿ ಬೇಕಾಗಿತ್ತು. ಮತ್ತೆ ನಾವೆಲ್ಲಾದ್ರೂ ದೂರ ಊರಿಗೆ ಹೋಗ್ಬೇಕು ಅಂತಂದ್ರೆ ನಮ್ಮ ಹತ್ರ ಗಾಡಿನೂ ಇರ್ತಿರ್ಲಿಲ್ಲ, ಮತ್ತೆ ಅದು ಲಾಂಗ್ ಕೂಡ ಬರ್ತಿರ್ಲಿಲ್ಲ ಗಾಡಿ. ಹಂಗೂನು ನಮ್ಮ ಮನೆಯವರು ಫ್ರೆಂಡ್ಸ್ ಗಳ ಹತ್ರ ಅವ್ರ ಓನರ್ ಹತ್ರ ಕೇಳ್ತಿದ್ರು. ಒಂದ್ಸರಿ ಎರಡ್ ಸರಿ ಪದೇ ಕೇಳ್ತಿದ್ರೆ ನಮ್ಗೂ ಬೆಲೆ ಇರಲ್ಲ ಅಂತ ಗೊತ್ತಾಗಿ ಸುಮ್ನಾಗೋಗ್ತಿದ್ವಿ. ಈ ಮನೆಗ್ ಬಂದು 1 ವರ್ಷ ಕಳ್ದಾದ್ಮೇಲೆ ಡಿಸೈಡ್ ಮಾಡ್ಕೊಂಡ್ವಿ ಗಾಡಿ ತಗೋಬೇಕು ನಾವು ಅಂತ ಅನ್ಕೊಂಡು. ಆಗ ಇಲ್ಲೊಂದು ಚೀಟಿ ನಡೆಸ್ತಿದ್ರು. ಅವಾಗ ಚೀಟಿ ದುಡ್ಡು ಎತ್ಕೊಂಡು ಮನೆ ಚೇಂಜ್ ಮಾಡೋದ ಅಂತ ಅನ್ಕೊಂಡ್ವಿ. ಬಟ್ ಇವಾಗ ಮನೆ ಚೇಂಜ್ ಮಾಡೋದ್ ಬೇಡ. ಯಾಕೆ ಅಂತಂದ್ರೆ ಇವ್ರ ತಾತನ್ ನೋಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವ್ ಇದೇ ಮನೇಲಿ ಇದೀವಿ. ಅದ್ರಿಂದಾಗಿ ಆ ಚೀಟಿ ದುಡ್ಡನ್ನ ಮನೆ ಚೇಂಜ್ ಮಾಡೋ ಬದಲು ಗಾಡಿ ತಗೋಬಿಡೋದ ಡೌನ್ ಪೇಮೆಂಟ್ ಗೆ ಅಂತ ಅನ್ಕೊಂಡು ಗಾಡಿ ತಗೊಂಡ್ವಿ. ನಾವು ಗಾಡಿ ತಗೊಂಡಿದ್ದು 2024ನೇ ವರ್ಷದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿನನೇ ಗಾಡಿ ತಗೊಂಡ್ವಿ. ಆ ಗಾಡಿ ತಗೊಂಡು ಹತ್ತತ್ರ 2 ವರ್ಷ ಆಗ್ತಿದೆ. ಆ ಗಾಡಿ ತಗೊಂಡಾಗ ಅನ್ಸಿದ್ದೆ ಇಷ್ಟು ಇನ್ ಮುಂದೇನಾದ್ರೂ ಬೇರೆಯವ್ರ ಹತ್ರ ಕೈ ಚಾಚೋದು ತಪ್ಪುತ್ತಲ್ಲ ಅಂತ. ಇವಾಗ್ಲೂ ಅಷ್ಟೇನೆ, ಎಲ್ಲಾದ್ರೂ ಹೊರಗಡೆ ಹೋದಾಗ ನೈಟ್ ಲೇಟ್ ಆಗ್ಬಿಟ್ಟಾಗ ನಮ್ಗೆ ಅನ್ಸದೆ ಇಷ್ಟು ಇದೇ ಜಾಗದಲ್ಲಿ ಬೇರೆಯವ್ರ ಗಾಡಿ ಇದ್ದಿದ್ರೆ ಅವರು ಇಷ್ಟೊತ್ ಗಂಟ ನಮ್ಗೆ ಬಿಡ್ತಿದ್ರ, ಯಾವಾಗ ಗಾಡಿ ತಂದ್ಕೊಡ್ತೀರಾ ಅಂತ ಫೋನ್ ಮೇಲೆ ಫೋನ್ ಮಾಡಿ ನಮ್ಗೆ ಟಾರ್ಚರ್ ಇಡ್ತಿದ್ರು. ಆದ್ರೆ ಇವಾಗ ನೋಡಿ ನಮ್ಮನೆ ಪದಾರ್ಥ ಇರೋದಿಕ್ಕೆ ನಾವ್ ಇಷ್ಟ ಬಂದದ್ ಕಡೆ ನಾವು ಓಡಾಡ್ಬೋದು. ಆ ಗಾಡಿ ತಗೊಳ್ಳೋದಕ್ಕೂ ಮುಂಚೆನೆ ನಾನು ಮಿನಿ ವ್ಲಾಗ್ಸ್ ನ ಸ್ಟಾರ್ಟ್ ಮಾಡ್ತಿರ್ತೀನಿ. ನನ್ನ ಫಸ್ಟ್ ಮಿನಿ ವ್ಲಾಗೇನೆ ಚೆನ್ನಾಗಿ ರೀಚಿಂಗ್ ಸಿಗುತ್ತೆ. ಅವಾಗ ನನಗೆ ತುಂಬಾ ಖುಷಿ ಆಗುತ್ತೆ. ಅವಾಗ ನಾನ್ ಮಾಡ್ಬೇಕು, ಇನ್ನು ವ್ಲಾಗ್ ಮಾಡ್ಬೇಕು, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೋಬೇಕು ಅಂತ ಆಸೆ ಇಟ್ಟು ಡೈಲಿ ವ್ಲಾಗ್ಸ್ ನ ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಆಗ ನನಗೆ ಫಾಲೋವರ್ಸ್ ಡೇ ಬೈ ಡೇ ತುಂಬಾನೇ ಚೆನ್ನಾಗಿ ಫಾಲೋವರ್ಸ್ ಆಗ್ತಿದ್ರು. ಮತ್ತೆ ನನ್ನ ಫಸ್ಟ್ ಪ್ರಮೋಷನ್ ಬಂದು ನಾನು 300 ರೂಪಾಯಿಂದ ಸ್ಟಾರ್ಟ್ ಮಾಡಿದೆ. ಮತ್ತೆ ಕಂಟಿನ್ಯೂಸ್ ಆಗಿ ಅದೊಂದೇ ಫೋನ್ ಅಲ್ಲೇ ನಾನು ವಿಡಿಯೋಸ್, ರೀಲ್ ಶೂಟ್ ಎಲ್ಲಾನು ಕೂಡ ಅಪ್ಲೋಡ್ ಮಾಡ್ತಿದ್ದೆ ಓಪೋ ಫೋನ್ ಅಲ್ಲಿ. ಮತ್ತೆ 2025ರಲ್ಲಿ ನಮ್ಮ ಮನೆಯವರು ನನಗೆ iPhone 13 ನ ಗಿಫ್ಟ್ ಮಾಡ್ತಾರೆ. ಆ ಫೋನ್ ನ ನಾನು ಕೈಲಿ ಹಿಡ್ಕೊಂತಿದ್ದಂಗೆ ಕಣ್ಣಲ್ಲೆಲ್ಲ ನೀರ್ ತುಂಬ್ಕೊಂಡ್ಬಿಟ್ಟಿದೆ. ಯಾಕೆ ಅಂತಂದ್ರೆ ನನ್ಗೆ iPhone ತಗೊಳ್ಳೋದು ಒಂದ್ ಕನ್ಸಿತ್ತು. ಆ ಫೋನ್ ಕೈಲಿ ಹಿಡ್ಕೊಂಡಾಗ ಇದು ಕನ್ಸ ಅಥವಾ ನಿಜನ ಏನು ನನಗೆ ತಲೆ ಕೆಟ್ಟೋಗ್ಬಿಡ್ತು ಅವತ್ತು ಕೈಲಿ ಹಿಡ್ಕೊಂಡಿದಾಗ. ಅಷ್ಟು ಖುಷಿಯಿಂದ ಕಣ್ಣೀರ್ ಹಾಕ್ಬಿಟ್ಟೆ. ಮತ್ತೆ ನನ್ ಗಂಡ ಇಷ್ಟಪಟ್ಟು ಐಫೋನ್ ನ ತಗೊಟ್ಟಿದ್ದು ನನ್ ಜೀವನದಲ್ಲಿ ಲಕ್ ಅನ್ನೋದು ಯಾವ ರೀತಿ ಚೇಂಜ್ ಆಯ್ತು ಅಂತಂದ್ರೆ ಈ ರೀತಿ ಜೀವನನ ನಾನು ಊಹೆನೂ ಮಾಡ್ಕೊಳಕ್ ಆಗ್ಲಿಲ್ಲ.